ನಂದಿನಿ ಕಂಪನಿಯ ಇಡ್ಲಿ ದೋಸೆ ಹಿಟ್ಟಿಗೆ ಡಿಮ್ಯಾಂಡು ಉತ್ಪಾದನೆಗಿಂತಲೂ ಹೆಚ್ಚಾದ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಹೆಚ್ಚಿನ ಮಾರಾಟಕ್ಕೂ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮನೆ ಬಾಗಿಲಿಗೆ ತಲುಪಲಿವೆ ನಂದಿನಿ ಇಡ್ಲಿ ದೋಸೆ ಹಿಟ್ಟು ಮಾರಾಟದಲ್ಲಿ ಸಕ್ಸಸ್ ಕಂಡಿದೆ. ಇತ್ತೀಚೆಗಷ್ಟೇ ನಂದಿನಿ ಹಾಲಿತ್ತು, ನಂದಿನಿ ಪೇಡ ಇತ್ತು, ನಂದಿನಿ ಮೊಸರಿತ್ತು. ಈಗ ನಂದಿನಿ ಇಡ್ಲಿ ಹಿಟ್ಟು ಬ್ಯಾಟರ್ ಅಂತ ಏನು ಕರಿತೀವೋ ನಾವು, ಇಡ್ಲಿ ಹಿಟ್ಟು ಅಂತಾರೆ, ಹಸಿಟ್ಟು ಅಂತಾರೆ, ಹೀಗೆ ನಾನಾ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ನಂದಿನಿ ಆ ಒಂದು ಹೊಸ ಯೋಜನೆ, ಹೊಸ ಉತ್ಪಾದನೆ ಮಾಡಿತ್ತು. ಈಗ ಅದರ ಉತ್ಪಾದನೆಗಿಂತಲೂ ಹೆಚ್ಚಿನ ಮಾರಾಟ ಆಗ್ತಾ ಇರೋದ್ರಿಂದಾಗಿ ಇ ಕಾಮರ್ಸ್ಗೆ ಲಗ್ಗೆ ಇಟ್ಟ ನಂದಿನಿ ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ತರಿಸಿಕೊಳ್ಳುವ ಅವಕಾಶವನ್ನು ಕೂಡ ನಂದಿನಿ ಕಲ್ಪಿಸಿಕೊಂಡಿದೆ. ಇ ಕಾಮರ್ಸ್ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕ ಹಿಟ್ಟು ಆರ್ಡರ್ ಮಾಡಬಹುದು. ಇಷ್ಟು ದಿನ ನಂದಿನಿ ಪಾರ್ಲರ್ನಲ್ಲಿ ಮಾತ್ರ ಸಿಗ್ತಾ ಇದ್ದಂತಹ ಪ್ರಾಡಕ್ಟ್ ಅದು ಇ ಕಾಮರ್ಸ್ ಮೂಲಕ ಮಾರಾಟಕ್ಕೆ ಮುಂದಾದ KMF ಈ ರೂಪದಲ್ಲಿ ಮನೆ ಬಾಗಿಲಿಗೆ ನಂದಿನಿ ಹಿಟ್ಟನ್ನು ನೀವು ತರಿಸಿಕೊಳ್ಳಬಹುದು. ನಂದಿನಿ ಇಡ್ಲಿ ದೋಸೆ ಹಿಟ್ಟಿನ ಡಿಮ್ಯಾಂಡ್ ಇದೆಯಲ್ಲ, ಅದು ಉತ್ಪಾದನೆಗಿಂತಲೂ ಹೆಚ್ಚು ಮಾರಾಟ ಆಗ್ತಾ ಇದೆ. ನಂದಿನಿ ಇಡ್ಲಿ ದೋಸೆ ಹಿಟ್ಟಿಗೆ ಡಿಮ್ಯಾಂಡ್ ಆಗಿದೆ. ಬೇರೆ ಬೇರೆ ಕಂಪನಿಯ ಇಡ್ಲಿ ಹಿಟ್ಟುಗಳನ್ನು ತರಿಸ್ತಾ ಇದ್ರು ಜನ. ಆದರೆ ನಂದಿನಿ ನಮ್ಮದೇ ದೇಸಿ ಕಂಪನಿ, ಸರ್ಕಾರಿ ಪ್ರಾಯೋಜಿತ ಕಂಪನಿ. ಹಾಗಿದ್ದಾಗ ಸರ್ಕಾರಕ್ಕೂ ಕೂಡ ಒಂದು ಕಡೆ ಆದಾಯ, ಮತ್ತೊಂದು ಕಡೆ ನಮ್ಮದೇ ನಂದಿನಿ ಎನ್ನುವಂಥ ಒಂದು ಹೆಮ್ಮೆ. ಹಿಂಗಿದ್ದಾಗ ನಂದಿನಿ ಹಿಟ್ಟನ್ನು ಈಗ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಸೊ ಆ ಉತ್ಪಾದನೆಯೂ ಕೂಡ ಒಂದು ಹಂತದಲ್ಲಿತ್ತು. ಉತ್ಪಾದನೆಗಿಂತ ಮಾರಾಟ ಹೆಚ್ಚಾದಾಗ ಈಗ ಉತ್ಪಾದನೆಯೂ ಕೂಡ ಹೆಚ್ಚು ಮಾಡಿಕೊಂಡಿದೆ KMF. ಇನ್ನು ಮುಂದೆ ಆನ್ಲೈನ್ನಲ್ಲೂ ಕೂಡ ನೀವು ನಂದಿನಿಯನ್ನು ಆರ್ಡರ್ ಮಾಡ್ಕೋಬಹುದು. ಇ ಕಾಮರ್ಸ್ಗೆ ಲಗ್ಗೆ ಇಟ್ಟಿದೆ ನಂದಿನಿ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ತರಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇ ಕಾಮರ್ಸ್ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕ ಹಿಟ್ಟು ಆರ್ಡರ್ ಮಾಡಬಹುದು. ಇಷ್ಟು ದಿನ ನಂದಿನಿ ಪಾರ್ಲರ್ನಲ್ಲಿ ಮಾತ್ರ ಸಿಗ್ತಾ ಇತ್ತು ಆ ಪ್ರಾಡಕ್ಟು. ಇ ಕಾಮರ್ಸ್ ಮೂಲಕ ಮಾರಾಟಕ್ಕೆ ಈಗ KMF ಮುಂದಾಗಿರುವಂತಹದ್ದು. ನಂದಿನಿ ಪ್ರಿಯರಿಗೆ, ನಂದಿನಿ ಏನು ಅಭಿಮಾನಿಗಳಿಗೆ ಇದು ಒಂದು ರೀತಿಯ ಹಬ್ಬವೇ ಸರಿ. ನಂದಿನಿ ಪಾರ್ಲರ್ಗೆ ಹೋಗಿ ಮಾತ್ರ ಹಿಟ್ಟನ್ನು ಖರೀದಿ ಮಾಡುವಂಥ ಅವಕಾಶ ಇತ್ತು. ಆದರೆ ಈಗ ಆನ್ಲೈನ್ನಲ್ಲೂ ಕೂಡ ನೀವು KMFನ ಇಡ್ಲಿ ಮತ್ತು ದೋಸೆಯ ಹಿಟ್ಟನ್ನು ಆರ್ಡರ್ ಮಾಡಿಕೊಳ್ಳಬಹುದು.